ಬಂದಿದ್ದವು ಎಂದು ಶಿವಮೊಗ್ಗ ಲೋಕಸಭೆ ಚುನಾವಣೆಗೆ ಉಸ್ತುವಾರಿಯಾಗಿರುವ ಮಾಜಿ ಶಾಸಕ ರಘುಪತಿ ಭಟ್ ಹೇಳಿದ್ದಾರೆ. ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು, ಶಿವಮೊಗ್ಗದಲ್ಲಿ ಮಂಡಲ, ಮಹಾಮಂಡಲ ಎಲ್ಲವೂ ರಚನೆಯಾಗಿದೆ. ಶಿವಮೊಗ್ಗದಲ್ಲಿ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಮತಗಳಿಂದ ಗೆಲ್ಲುವ ಕ್ಷೇತ್ರವಾಗಿದೆ. ಮೋದಿ ಬರುವ ಕಾರ್ಯಕ್ರಮದಲ್ಲಿ ಪ್ರತಿ ವಿಧಾನಸಭೆ ಕ್ಷೇತ್ರದಿಂದ ಜನ ಭಾಗಿಯಾಗಲಿದ್ದಾರೆ ಎಂದರು. 4 ಲೋಕಸಭಾ ಕ್ಷೇತ್ರಗಳು ಶಿವಮೊಗ್ಗದ ಪ್ರಧಾನಿ ಕಾರ್ಯಕ್ರಮದಲ್ಲಿ ಭಾಗಿಯಾಗುತ್ತಿದ್ದಾರೆ ಎಂದ ಅವರು, ಗೋ ಬ್ಯಾಕ್ ಶೋಭಕ್ಕ ಎಂಬ ಅಭಿಯಾನಕ್ಕೂ ಈ ವೇಳೆ ಪ್ರತಿಕ್ರಿಯೆ ನೀಡಿದರು. ಮತ್ತೆ ಕೇಂದ್ರದಲ್ಲಿ ಮಂತ್ರಿ ಆದಮೇಲೆ ಸ್ವಲ್ಪ ಸಂಪರ್ಕಗಳ ಕೊರತೆ ಆಗ್ತದೆ, ಯಾರಿಗೆ ಅದು ಕೇಂದ್ರದಲ್ಲಿ ಸಂಪರ್ಕ, ಆದ್ದರಿಂದ ಸ್ವಲ್ಪ ಅಸಮಾಧಾನಗಳು ಮತ್ತು ಕೆಲವರು ಅಪೇಕ್ಷಿತ ಇರುವಂಥವರೆಲ್ಲ ಸ್ವಲ್ಪ ಅದನ್ನು ಗೊಂದಲಗಳು ಇರೋದಿಲ್ಲ. ಎಲ್ಲರೊಟ್ಟಿಗೆ ಇಲ್ಲಿ ನಮಗೆಲ್ಲರಿಗೂ ಯಾರು ಅಭ್ಯರ್ಥಿ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ. BJPಯ ಅಭ್ಯರ್ಥಿ ಯಾರಾಗ್ತಾರೆ, ಮೋದಿಯವರನ್ನು 400ಕ್ಕಿಂತ ಹೆಚ್ಚು ಸ್ಥಾನದಲ್ಲಿ ಗೆಲ್ಲಿಸಲಿಕ್ಕೆ ನಮ್ಮ ಇಡೀ ದೇಶದ ಕಾರ್ಯಕರ್ತರು ತಯಾರಾಗಿದ್ದಾರೆ. ಕ್ಯಾಂಡಿಡೇಟ್ ಆಗುವವರೆಗೆ ಅವ್ರು ಬೇಡ ಇವ್ರು ಬೇಕು ಅಂತ ಹೇಳುವಂಥ ಹಕ್ಕು ಎಲ್ರಿಗೂ ಇದೆ, ಮತ್ತು ನನಗೆ ಕೊಡಬೇಕು ಅಂತ ಹೇಳುವಂಥ ಹಕ್ಕಿದೆ, ಅವ್ರಿಗೆ ಬೇಡ ಅಂತ ಹೇಳುವಂಥ ಹಕ್ಕು ಇದೆ. ಯಾವಾಗ ಈಗ ಇನ್ನು ಚುನಾವಣೆಯ ಅಭ್ಯರ್ಥಿ ಘೋಷಣೆ ಆದಮೇಲೆ ಅದೆಲ್ಲಕ್ಕೆ ಸರಿ ಆಗ್ತದೆ, ಅದರಲ್ಲಿ ಏನು ಸಮಸ್ಯೆ ಆಗಲ್ಲ. ನಮ್ಮಲ್ಲಿ ಅಂಥ ಉಡುಪಿಯಲ್ಲಿ ಏನು ಸಮಸ್ಯೆ ಆಗಲ್ಲ. ಅಲ್ಲ, ಇದು ನಮ್ಮದು ಶಿಸ್ತಿನ ಪಕ್ಷ ಆದದ್ರಿಂದಲೇ ಪ್ರಜಾಪ್ರಭುತ್ವ ರೀತಿಯಲ್ಲಿ ಅವರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾರೆ. ನಾಳೆ ಪಕ್ಷ ಒಂದು ಹೈಕಮಾಂಡ್ ತೀರ್ಮಾನ ಮಾಡಿದ ಮೇಲೆ ನಾವೆಲ್ಲರೂ ಕಾರ್ಯಕರ್ತರು ಪಕ್ಷದ ತೀರ್ಮಾನಕ್ಕೆ ಬದ್ಧರಾಗಿದ್ದೇವೆ. ನನ್ನನ್ನು ಸೇರಿದಂತೆ ನಾನು ವಿಧಾನಸಭೆಯಲ್ಲಿ ಚುನಾವಣೆಯಲ್ಲಿ ಟಿಕೆಟ್ ಕೈ ತಪ್ಪಿದವನು ಆ ಸಂದರ್ಭದಲ್ಲಿ. ಬಟ್ ನಾವು ಒಂದು ಚೂರು ವ್ಯತ್ಯಾಸಗಳನ್ನು ಮಾಡಿದ್ರೆ ನಮ್ಮ ಪಕ್ಷ ಕೊಟ್ಟಂಥ ಅಭ್ಯರ್ಥಿಗಳನ್ನು ಗೆಲ್ಲಿಸ್ತೇವೆ. ಇದು ಈ ಸಂಘಟನಾತ್ಮಕ ಜಿಲ್ಲೆಯಲ್ಲಿ ಖಂಡಿತ ಆಗ್ತದೆ. ವ್ಯಕ್ತಪಡಿಸಬಾರ್ದು ಅಂತ ಹೇಳಲಿಕ್ಕಾಗಲ್ಲ. ಕಾರ್ಯಕರ್ತರಾದ ಕೂಡಲೇ ನೀವು ನಿಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಬಾರ್ದು ಅಂತ ಅವರ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಅಭ್ಯರ್ಥಿ ಆಗಿದ ಕೂಡಲೇ ಅದು ಎಲ್ಲವೂ ಶಮನ ಆಗ್ತದೆ. ಯಾರು ಕ್ಯಾಂಡಿಡೇಟ್ ಆಗ್ತದೆ, ಇವತ್ತು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ, ಶಿವಮೊಗ್ಗ, ಈ ಉತ್ತರ ಕನ್ನಡ ಈ ಭಾಗದಲ್ಲಿ ಯಾವ ಪರಿಸ್ಥಿತಿ ಇದೆ ಅಂದರೆ, BJPಯ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರು ನಿಂತರೂ BJP ಗೆಲ್ಲುವಂಥ ಒಂದು ಪರಿಸ್ಥಿತಿ. ಅಷ್ಟು ಸಂಘಟನಾತ್ಮಕವಾಗಿ, ಅಷ್ಟು ಮೋದಿ ಪರವಾದಂಥ ಅಲೆ ಇವತ್ತಿದೆ. ಹಾಗಾಗಿ ಸ್ವಾಭಾವಿಕವಾಗಿ ಎಲ್ರಿಗೂ ಅಪೇಕ್ಷೆಗಳಿರ್ತದೆ. ಸರ್, ನಮ್ಮ ಪಕ್ಷ BJP ಪಕ್ಷ ಬಿಟ್ಟು ಹೋದಾಗ ಮಾತಾಡ್ತಾರೆ, ಆಮೇಲೆ ಬಿಟ್ಟು ಹೋದವರ ಪರಿಸ್ಥಿತಿ ಏನಾಗಿದೆ ಅಂತೆಲ್ಲ ನಾವು ನೋಡಿದ್ದೇವೆ ಇತಿಹಾಸದಲ್ಲಿ. ಭಾಳ ವರ್ಷದಿಂದ ನೀವು BJPಯನ್ನು ಬಿಟ್ಟು ಹೋಗಿ ದೂರದಂಥವರು ಆಮೇಲೆ ಅವರಿಗೆ ವೈಯಕ್ತಿಕವಾಗಿ ಏನಾಗಿದೆ, ಪಕ್ಷಕ್ಕೇನು ಹಾನಿ ಆಗಲಿಲ್ಲ. ಪಕ್ಷಕ್ಕೆ ಇದು ನಿರಂತರವಾಗಿ ಕಾರ್ಯಕರ್ತರು ದಿನ ಹೊಸ ಕಾರ್ಯಕರ್ತರು ತಯಾರಾಗ್ತಾ ಇದ್ದಾರೆ, ನಾಯಕರು ತಯಾರಾಗ್ತಾ ಇದ್ದಾರೆ. ಯಾರು ನಮ್ಮ ಪಕ್ಷವನ್ನು ಬಿಟ್ಟು ಹೋಗ್ತಾರಾ ಅವರೇ ವೈಯಕ್ತಿಕವಾಗಿ ನಷ್ಟವನ್ನು ಅನುಭವಿಸ್ತಾರೆ. ಅದರಿಂದ ಪಕ್ಷಕ್ಕೆ ನನ್ನ ಪ್ರಕಾರ ಯಾರೇ ವ್ಯಕ್ತಿ, ನಾನು ನಾಳೆ ಪಕ್ಷ ಬಿಟ್ಟು ಹೋದರೆ ಪಕ್ಷಕ್ಕೇನು ಲಾಸ್ ಇಲ್ಲ. ನಮಗೆ ವೈಯಕ್ತಿಕವಾಗಿ ನಮಗೇನು ಈ ಪಕ್ಷದಿಂದ ಸಿಕ್ಕಿದೆ, ಅದಕ್ಕೆ ನಾವು ದ್ರೋಹ ಮಾಡಿದಷ್ಟೇ ಬಿಟ್ಟರೆ ಏನೂ ವ್ಯತ್ಯಾಸ ಆಗಲ್ಲ. ಇದು ಭಾಳ ಸ್ಪಷ್ಟ. ಈಗದ ಪರಿಸ್ಥಿತಿಯಲ್ಲಿ ಅಂದರೆ ಈಗ ಲೋಕಸಭೆ ಚುನಾವಣೆಯ ಪರಿಸ್ಥಿತಿಯಲ್ಲಿ ಈ ಪರಿಸ್ಥಿತಿ ಇದೆ. ಸರ್, ಮತದಾರರು ಭಾಳ ಸ್ಪಷ್ಟ ಇದ್ದಾರೆ. ಅವ್ರು ಯಾರು ಕ್ಯಾಂಡಿಡೇಟ್ ಅಂತ ನೋಡಿ ಒಟ್ಟು ಹಾಕಲ್ಲ ಈ ಸರ್ತಿ. ಅದು ವಿಶೇಷವಾಗಿ ಈ ಬಾರಿ ನಾನು ಹೇಳುವಂಥದ್ದು BJP ಮೋದಿಯವರು. ಈ ಸರ್ತಿ ಮೋದಿಯವರು ಪ್ರಧಾನಿ ಆಗುವಂಥದ್ದು ಅವಶ್ಯಕತೆ, ಅನಿವಾರ್ಯತೆ ಅಂತ ಹೇಳುವಂಥದ್ದು. ಅಲ್ಲಲ್ಲ, ಇವತ್ತಿನ ಪರಿಸ್ಥಿತಿ ನಾನು ಹೇಳ್ತಾ ಇದ್ದೇನೆ. ಡಮ್ಮಿಯಾಗಿ ಮಾಡಲ್ಲ. ನಮ್ಮ ಪಕ್ಷ, ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಕ್ಯಾಂಡಿಡೇಟ್ ಮಾಡಬೇಕಾದ್ರೆ ಅಷ್ಟು ನಾನು ಏನು ಹೇಳಿದ್ದು ಅಂದರೆ, ಯಾರೋ ನಿಂತು ಕೂಡಲೇ ಗೆಲ್ತಾ ಅಂತಲ್ಲ. ನಮ್ಮ ಇವತ್ತು ಮತದಾರರು ಯಾವ ಪರಿಸ್ಥಿತಿ ಇದ್ದಾರೆ ಅಂದರೆ, ಯಾರು ಕ್ಯಾಂಡಿಡೇಟ್ ಅಂತ ನೋಡಿ ಓಟ್ ಹಾಕೋದ ಪರಿಸ್ಥಿತಿಯಲ್ಲಿ ಇಲ್ಲ. ಮೋದಿಯವರು ಬೇಕು. ಈ ಟರ್ಮಲ್ಲಿ ಮೋದಿಯವರು ಮತ್ತೊಮ್ಮೆ ಪ್ರಧಾನಿ ಆಗದಿದ್ದರೆ ದೇಶಕ್ಕೆ ಗಂಡಾಂತರ ಇದೆ ಅಂತ ಪ್ರತಿಯೊಬ್ಬರಿಗೆ ಗೊತ್ತಿದೆ. ಮತ್ತು ನಮ್ಮ ಪಕ್ಷಕ್ಕೂ ಅಷ್ಟೇ ಜವಾಬ್ದಾರಿ ಇದೆ. ಕ್ಯಾಂಡಿಡೇಟ್ ಮಾಡುವಾಗ ಒಳ್ಳೊಳ್ಳೆ ಕ್ಯಾಂಡಿಡೇಟ್ ನೋಡಿಯೇ ಮಾಡ್ತಾರೆ. ಅದರಲ್ಲೇನು ವ್ಯತ್ಯಾಸ, ಯಾರನ್ನೂ ತಂದು ಕ್ಯಾಂಡಿಡೇಟ್ ಖಂಡಿತ ಮಾಡಲ್ಲ. ಪಕ್ಷ ಇವತ್ತು ರಾಷ್ಟ್ರೀಯ ಪಕ್ಷ, ಅತಿ ಹೆಚ್ಚು ಮೆಂಬರ್ಶಿಪ್ ಹೊಂದಿರತಕ್ಕಂಥ ದೇಶ, ಇವತ್ತು ಆಡಳಿತ ಮಾಡ್ತಾ ಇರುವಂಥ ಪಕ್ಷ. ಖಂಡಿತವಾಗಿ ಮುಂಚೆ ಎಲ್ಲ ಏನಿತ್ತು ಅಂತ ಕೇಳಿದರೆ, BJPಯಲ್ಲಿ ಕ್ಯಾಂಡಿಡೇಟ್ ಅಂದರೆ ಭಾಳ ಕಷ್ಟ ಇತ್ತು ಗೆಲ್ಲೋದು. ಈಗ ಹಾಗಿಲ್ಲ. ನಾನು ಹೇಳಿದಂಥದ್ದು BJPಯ ಒಂದು ಇಮೇಜ್ ಮೋದಿಯವರ ಮೂಲಕ ಇವತ್ತು ಬೆಳೆದಿದೆ. ಮತ್ತು ನಮ್ಮ ಪಕ್ಷ ಒಳ್ಳೆ ಕ್ಯಾಂಡಿಡೇಟ್ಗಳನ್ನು ನೋಡಿ ಕ್ಯಾಂಡಿಡೇಟನ್ನು ಮಾಡ್ತದೆ. ಮತ್ತು ಇವತ್ತು ಜನ ಖಾಲಿ ಕ್ಯಾಂಡಿಡೇಟನ್ನು ನೋಡಿ
ಓಟ್ ಹಾಕುವಂಥ ಪರಿಸ್ಥಿತಿ ಇದೆ. ಬಿ ಜೆ ಪಿ ಮೇಲೆ ವಿಶ್ವಾಸ ಇದೆ. ಬಿ ಜೆ ಪಿ ಒಳ್ಳೆಯ ಕ್ಯಾಂಡಿಡೇಟನ್ನು ಕೊಡ್ತಾರೆ ಅಂತ ಹೇಳೋದು ವಿಶ್ವಾಸ ಇವತ್ತು ಜನತೆಗಿದೆ. ಹೈಕಮಾಂಡ್ ನಿರ್ಧಾರ ಮಾಡ್ತದೆ, ಆಗ್ತದೆ. ಅದಕ್ಕೆ ನಮಗೆ ಸಂಬಂಧ ಇಲ್ಲ. ನಾವು